ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದೂಡಿದ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ದುರಂಧರ್ 2 ಚಿತ್ರದ ಭಯದಿಂದಲೇ ಟಾಕ್ಸಿಕ್ ತಂಡ ಹಿಂಜರಿದಿದೆ ಎನ್ನುವಂತಹ ಮಾತನ್ನ ಸಹ ಹರಿಬಿಟ್ಟಿದ್ದಾರೆ. ಆದರೆ ನಿಜಕ್ಕೂ ಆ ಮಾತುಗಳಿಗೆ ನೆಲೆ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ಯಶ್ ಆಪ್ತರು ನೀಡಿರುವ ಮಾಹಿತಿಯ ಪ್ರಕಾರ ಈ ಎರಡು ಸಿನಿಮಾಗಳ ನಡುವೆ ಯಾವುದೇ ವೈಷಮ್ಯ ಅಥವಾ ವೈರಿ ಮನೋಭಾವನೆ ಎಂದಿಗೂ ಇರಲಿಲ್ಲ. ಯಶ್ ಸ್ವಭಾವದ ಬಗ್ಗೆ ಸಿನಿವಲಯಕ್ಕೆ ಗೊತ್ತೇ ಇದೆ. ಅವರು ಯಾವತ್ತೂ ಬೇರೆ ಸಿನಿಮಾಗಳನ್ನ ದ್ವೇಷಿಸುವ ವ್ಯಕ್ತಿಯಲ್ಲ. ಬದಲಿಗೆ ಒಳ್ಳೆಯ ಸಿನಿಮಾಗಳು ಬರಬೇಕು, ಪ್ರೇಕ್ಷಕರು ಹೆಚ್ಚು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಸು ಅವರದು. ಅದಕ್ಕೆ ಅವರು ಸ್ವತಃ ದುರಂಧರ್ 2 ಸಿನಿಮಾ ನೋಡಲು ನನಗೂ ಕುತೂಹಲ ಇದೆ ಎಂದು ಹೇಳಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಅಂದರೆ ಈ ಎರಡು ಸಿನಿಮಾಗಳ ನಡುವೆ ಇರುವ ಸ್ಪರ್ಧೆ ಎಂದರೆ ಅದು ಆರೋಗ್ಯಕರ ಸ್ಪರ್ಧೆ ಮಾತ್ರ, ವೈರಿಯಂತೆ ನೋಡುವ ಸ್ಪರ್ಧೆ ಅಲ್ಲ. ಹೊರಗಿನಿಂದ ಕೆಲವರು ಹೈಪ್ ಕ್ರಿಯೇಟ್ ಮಾಡೋಕೆ, ಫ್ಯಾನ್ಸ್ ನಡುವೆ ಗಲಾಟೆ ಮಾಡೋಕೆ ಇಂತಹ ಕಥೆಗಳನ್ನ ಹುಟ್ಟಿಸುತ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತಿದೆ. ಇನ್ನೊಂದೆಡೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದೂಡಲು ಮುಖ್ಯ ಕಾರಣ ಸ್ಪರ್ಧೆ ಅಲ್ಲ, ಬದಲಿಗೆ ಈಗ ನಡೆಯುತ್ತಿರುವ ಮಧ್ಯಪ್ರಾಚ್ಯ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿ ಎನ್ನಲಾಗಿದೆ. ಅಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಿರುವ ಕಾರಣ ಕೆಲವು ದೇಶಗಳಲ್ಲಿ ಸಿನಿಮಾ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಟಾಕ್ಸಿಕ್ ಸಿನಿಮಾವನ್ನ ಮಧ್ಯಪ್ರಾಚ್ಯದ ಅನೇಕ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಯೋಜನೆ ಇತ್ತು. ಅಲ್ಲಿ ಸಾಕಷ್ಟು ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶನವಾಗಬೇಕಿತ್ತು. ಆದರೆ ಈಗಿನ ಯುದ್ಧದ ಪರಿಸ್ಥಿತಿಯಲ್ಲಿ ಆ ಮಾರುಕಟ್ಟೆಯಲ್ಲಿ ಸಿನಿಮಾ ರಿಲೀಸ್ ಮಾಡಿದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು ಎಂದು ಚಿತ್ರತಂಡ ಅಂದಾಜು ಮಾಡಿದೆ. ಜೊತೆಗೆ ಟಾಕ್ಸಿಕ್ನ ಕೆಲವು ದೃಶ್ಯಗಳನ್ನ ಕ್ವಾಲಿಟಿ ವಿಚಾರಕ್ಕೆ ಮತ್ತೆ ಚಿತ್ರೀಕರಿಸಲು ಚಿತ್ರತಂಡ ಮುಂದಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದ್ರೆ ದುರಂಧರ್ ಚಿತ್ರದ ಮೊದಲ ಭಾಗದಂತೆಯೇ ಎರಡನೇ ಭಾಗಕ್ಕೂ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಬಿಡುಗಡೆಗೆ ನಿರ್ಬಂಧ ಇರುವುದಾಗಿ ಹೇಳಲಾಗುತ್ತಿದೆ. ಹೀಗಾಗಿ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿ ಆ ಸಿನಿಮಾದ ಬಾಕ್ಸ್ ಆಫೀಸ್ ಲೆಕ್ಕಾಚಾರಕ್ಕೆ ಹೆಚ್ಚು ಪರಿಣಾಮ ಬೀರಿಲ್ಲ. ಆದರೆ ಟಾಕ್ಸಿಕ್ ತಂಡಕ್ಕೆ ಆ ಮಾರುಕಟ್ಟೆ ಬಹಳ ಮುಖ್ಯವಾಗಿರುವುದರಿಂದ ಪರಿಸ್ಥಿತಿ ಸ್ವಲ್ಪ ಸಮಾಧಾನವಾಗುವವರೆಗೂ ಕಾಯೋಣ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಅದರಿಂದಲೇ ರಿಲೀಸ್ ದಿನಾಂಕವನ್ನ ಮುಂದೂಡುವ ತೀರ್ಮಾನ ಮಾಡಲಾಗಿದೆ. ಸಿನಿಮಾ ವಲಯದ ಹಲವರು ಹೇಳೋದು ಏನೆಂದರೆ, ಈ ಎರಡು ಸಿನಿಮಾಗಳು ತಮ್ಮದೇ ರೀತಿಯ ದೊಡ್ಡ ಹೈಪ್ ಹೊಂದಿವೆ. ದುರಂಧರ್ 2 ಈಗಾಗಲೇ ಮೊದಲ ಭಾಗದ ಯಶಸ್ಸಿನಿಂದ ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ. ಮತ್ತೊಂದೆಡೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕೂಡ ಭಾರಿ ಬಜೆಟ್, ದೊಡ್ಡ ಮಟ್ಟದ ನಿರ್ಮಾಣ ಮತ್ತು ಪ್ಯಾನ್ ಇಂಡಿಯಾ ಹೈಪಿನಿಂದಲೇ ಸಾಕಷ್ಟು ಗಮನ ಸೆಳೆದಿದೆ. ಎರಡು ಸಿನಿಮಾಗಳಿಗೂ ತಮ್ಮದೇ ಆದಂತಹ ಪ್ರೇಕ್ಷಕ ವಲಯವಿದೆ. ಹೀಗಾಗಿ ಒಂದು ಸಿನಿಮಾ ಬಂದರೆ ಇನ್ನೊಂದು ಸಿನಿಮಾ ಕುಸಿಯುತ್ತದೆ ಅನ್ನೋ ಮಾತುಗಳು ಅಷ್ಟು ಸರಿಯಾದವು ಅಲ್ಲ ಎಂದು ಸಿನಿ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಿನಿಮಾಗಳು ಒಂದೇ ಕಾಲದಲ್ಲಿ ಬಂದರೂ ಎರಡೂ ಯಶಸ್ಸು ಕಂಡ ಉದಾಹರಣೆಗಳು ಸಾಕಷ್ಟಿವೆ. ಕಥೆ, ನಿರ್ಮಾಣ ಮೌಲ್ಯ ಮತ್ತು ಪ್ರೇಕ್ಷಕರ ಮೆಚ್ಚುಗೆ ಇದ್ದರೆ ಎರಡೂ ಸಿನಿಮಾಗಳು ತಮ್ಮ ತಮ್ಮ ಮಟ್ಟದಲ್ಲಿ ಗೆಲುವು ಸಾಧಿಸಬಹುದು. ಒಟ್ಟಿನಲ್ಲಿ ನೋಡಿದರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದೂಡಿದ ಕಾರಣ ಸ್ಪರ್ಧೆಯ ಭಯ ಅಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ. ಯಶ್ ಸ್ವತಃ ಆರೋಗ್ಯಕರ ಸ್ಪರ್ಧೆಯನ್ನ ಇಷ್ಟಪಡುವ ನಟ. ಅವರು ಯಾವತ್ತೂ ಬೇರೆ ಸಿನಿಮಾವನ್ನ ವಿರೋಧಿಸುವವರಲ್ಲ. ಬದಲಿಗೆ ಒಳ್ಳೆಯ ಸಿನಿಮಾಗಳು ಬರಬೇಕು, ಪ್ರೇಕ್ಷಕರು ಹೆಚ್ಚು ಸಿನಿಮಾಗಳನ್ನ ನೋಡಬೇಕು ಅನ್ನೋ ಮನೋಭಾವನೆಯಲ್ಲಿಯೇ ಇರುತ್ತಾರೆ. ಅದಕ್ಕೆ ದುರಂಧರ್ 2 ಸಿನಿಮಾವನ್ನ ನೋಡಲು ತಾನೇ ಉತ್ಸುಕನಾಗಿದ್ದೇನೆ ಎಂದು ಹೇಳಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಈಗ ಕೇಳಿ ಬರುತ್ತಿರುವ ಗಾಸಿಪ್ಗಳನ್ನ ಬದಿಗಿಟ್ಟು ನೋಡಿದರೆ ಮುಂದಿನ ದಿನಗಳಲ್ಲಿ ದುರಂಧರ್ 2 ಮತ್ತು ಟಾಕ್ಸಿಕ್ ಎರಡೂ ಸಿನಿಮಾಗಳು ತಮ್ಮದೇ ಮಟ್ಟದಲ್ಲಿ ದೊಡ್ಡ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಎಂಬ ಮಾತು ಸಿನಿವಲಯದಲ್ಲಿ ಕೇಳಿ ಬರುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.